ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ 47ನೇ ಅಧ್ಯಕ್ಷ. ಎರಡನೇ ಬಾರಿಗೆ ಅಮೆರಿಕದ ಅಧಿಪತಿಯಾಗಿರುವ ಟ್ರಂಪ್ ಚರಿತ್ರೆಯೇ ಒಂದು ರೋಚಕ ಕಥೆ. ಟ್ರಂಪ್ ಬೆಳೆದು ಬಂದ ದಾರಿ ಇತಿಹಾಸ ಪುಟದಲ್ಲಿ ಅಚ್ಚಳಿಯದಂತೆ ಉಳಿಯುವಂತಿದೆ. ಕೈತುಂಬ ಹಣ, ಲೆಕ್ಕವಿಲ್ಲದಷ್ಟು ಚಿನ್ನಾಭರಣ, ಭವ್ಯ ಬಂಗಲೆಗಳು, ಸಾಕಷ್ಟು ಕಂಪನಿಗಳು. ಹಬ್ಬಬ್ಬ, ಟ್ರಂಪ್ ಸಾಮ್ರಾಜ್ಯ ನಿರೀಕ್ಷೆಗೂ ನಿಲುಕದ್ದು. ಇಂತಹ ಐಷಾರಾಮಿ ಜೀವನದ ಬಗ್ಗೆ ಟ್ರಂಪ್ ಹೆಚ್ಚೆಚ್ಚು ಸುದ್ದಿಯಾಗಿದ್ದು ಸುರಸುಂದರಿಯರ ಸಾಂಗತ್ಯದ ವಿಚಾರಕ್ಕೆ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡೊನಾಲ್ಡ್ ಟ್ರಂಪ್ ಮತ್ತು ಹೆಂಗಸರ ಸಾಂಗತ್ಯ. ಪರಮಸುಂದರಿ ಮೆಲಾನಿಯಾ ಸಿಕ್ಕಿದ್ದು ಯಾವಾಗ? ನಿಜ, ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ ಅಧ್ಯಕ್ಷ, ವೈಟ್ ಹೌಸ್ನ ಅಧಿಪತಿ. ಎರಡನೇ ಬಾರಿಗೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರ ಜೊತೆಗೆ ಅವರ ವೈಯಕ್ತಿಕ ವಿಚಾರಗಳು ಭಾರಿ ಸದ್ದು ಮಾಡ್ತಿವೆ. ಅದರಲ್ಲೂ ಟ್ರಂಪ್ಗೆ ಇದ್ದ ಹೆಂಗಸರ ನಂಟಿನ ವಿಚಾರವೇ ಭಾರಿ ಹಲ್ಚಲ್ ಎಬ್ಬಿಸಿದೆ. ಹಾಗಾದ್ರೆ ಟ್ರಂಪ್ಗೆ ಇದ್ದ ಹೆಂಗಸರ ಹುಚ್ಚು ಎಂತದ್ದು? ಮೂರು ಮದುವೆಯ ಹಿಂದಿನ ರಹಸ್ಯವೇನು? ಪರಮಸುಂದರಿ ಮೆಲಾನಿಯಾ ಸಿಕ್ಕಿದ್ದು ಯಾವಾಗ ಅನ್ನೋದನ್ನ ಹೇಳ್ತೀವಿ ನೋಡಿ. ಹುಟ್ಟಿನಿಂದಲೇ ಆಗರ್ಭ ಶ್ರೀಮಂತ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಜನಿಸಿದ್ದು ಜೂನ್ 14, 1946ರಂದು. ಟ್ರಂಪ್ ತಾತನ ಕಾಲದಿಂದಲೇ ಆಗರ್ಭ ಶ್ರೀಮಂತರು. ಅಮೆರಿಕದ ಮಾಧ್ಯಮಗಳ ವರದಿಯ ಪ್ರಕಾರ ಹುಟ್ಟುತ್ತಲೇ ಶ್ರೀಮಂತರಾಗಿದ್ದ ಟ್ರಂಪ್ಗೆ 8 ವರ್ಷ ತುಂಬುವ ವೇಳೆಗೆ ಅವರ ಖಾತೆಯಲ್ಲಿ ತಂದೆ ಹಣ ತುಂಬಿಸಿ ಮಿಲೇನಿಯರ್ ಆಗಿಸಿದ್ದರಂತೆ. ಇಷ್ಟೆಲ್ಲ ಇದ್ದ ಟ್ರಂಪ್ಗೆ ಹೆಂಗಸರ ಸಾಂಗತ್ಯ ಅಂದರೆ ವಿಪರೀತ ಹುಚ್ಚು. ಯೌವನದಿಂದ ಮುಪ್ಪಿನವರೆಗೂ ಟ್ರಂಪ್ ಜೀವನದ ಡೈರಿಯಲ್ಲಿ ಬಂದು ಹೋದ ಮಹಿಳೆಯರ ಸಂಖ್ಯೆ ಲೆಕ್ಕಕ್ಕೆ ಸಿಗದು. ಟ್ರಂಪ್ರ ರಸಿಕತೆಯ ಜೀವನದ ಸಂಪೂರ್ಣ ಚರಿತ್ರೆ ಒಂದು ರಸವತ್ತಾದ ಕತೆ. ಸುಂದರಿಯರು ಸೇರುವ ತಾಣದಲ್ಲೇ ಟ್ರಂಪ್ಗೆ ಮೊದಲ ಲವ್. ಹೌದು, ಟ್ರಂಪ್ಗೆ ಮೊದಲ ಲವ್ ಶುರುವಾಗಿದ್ದು ನ್ಯೂಯಾರ್ಕ್ನಲ್ಲಿ. ಅದು ನ್ಯೂಯಾರ್ಕ್ನ ಮ್ಯಾಕ್ಸ್ವೆಲ್ ಪ್ಲಂಬರ್. ಇದೊಂದು ಹೈಫೈ ರೂಪದರ್ಶಿಗಳು ಶ್ರೀಮಂತ ಪುರುಷರನ್ನ ಸಂಧಿಸುವ ತಾಣ. 1976ರಲ್ಲಿ ಒಂದು ಸಂಜೆ ಡೊನಾಲ್ಡ್ ಟ್ರಂಪ್ ಈ ಬಾರ್ಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಆಗ ಟ್ರಂಪ್ ದೃಷ್ಟಿ ಹರಿದಿದ್ದು ಜೆಕೋಸ್ಲೋವಿಯಾದ ರೂಪದರ್ಶಿ ಇವಾನಾ ಜೆಲೋನಿಕೋವಾ ಮೇಲೆ. ಮೀಟಿಂಗು, ಟಾಕಿಂಗು, ಡೇಟಿಂಗು ಅಂತ ಇಬ್ಬರ ಪ್ರೀತಿ ಮುಂದುವರಿಯಿತು. 1977ರಲ್ಲಿ ಟ್ರಂಪ್ ಇವಾನಾ ಜೆಲೋನಿಕೋವಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ತಮ್ಮಿಬ್ಬರಿಗೆ 5 ಮಕ್ಕಳನ್ನ ಬಯಸಿದ್ದ ಟ್ರಂಪ್ ಈಕೆಯೊಂದಿಗೆ 3 ಮಕ್ಕಳನ್ನ ಪಡೆದರು. ಡೊನಾಲ್ಡ್ ಜೂನಿಯರ್, ಮಗಳು ಇವಾಂಕಾ, ಕಿರಿಯ ಮಗ ಎರಿಕ್ ಟ್ರಂಪ್ರ ಮಕ್ಕಳು. ಪ್ರತಿ ಮಗು ಹುಟ್ಟಿದಾಗಲೂ ಟ್ರಂಪ್ ಇವಾನಾಗೆ $2.5 ಲಕ್ಷ ಕೊಟ್ಟಿದ್ದಾರೆ. ಟೆನ್ನಿಸ್ ಪಂದ್ಯ ವೀಕ್ಷಣೆ ವೇಳೆ ಮಾಡೆಲ್ ಮನಸ್ಸು ಕದ್ದ ಟ್ರಂಪ್. ಟ್ರಂಪ್ ಮೊದಲ ಮದುವೆಯಾದ 8 ವರ್ಷಕ್ಕೆ ಮತ್ತೊಂದು ಲವ್ ಶುರುವಾಯಿತು. 1985ರಲ್ಲಿ ಟ್ರಂಪ್ ಟೆನ್ನಿಸ್ ಪಂದ್ಯ ವೀಕ್ಷಿಸಲು ಹೋಗಿದ್ರು. ಆಗ ಮಾಡೆಲ್ ಮಾರ್ಲಾ ಮ್ಯಾಪ್ಸೆಲ್ ಪರಿಚಯವಾಯಿತು. ಆಕೆ ಜೊತೆಗೂ ಟ್ರಂಪ್ ಸಂಬಂಧ ಮುಂದುವರಿಯಿತು. ಮಾರ್ಲಾ ಜೊತೆಗೆ ಟ್ರಂಪ್ ಫೋಟೋಗಳು ಪತ್ರಿಕೆ ಹಾಗೂ ಮ್ಯಾಗಜಿನ್ಗಳಲ್ಲಿ ಸಂಚಲನ ಸೃಷ್ಟಿಸಿದ್ವು. ಇದೆಲ್ಲವನ್ನ ಸಹಿಸದ ಟ್ರಂಪ್ ಮೊದಲ ಪತ್ನಿ ಇವಾನಾಗೆ ವಿಚ್ಛೇದನ ನೀಡಿದ್ರು. ಇವಾನಾಗೆ $36 ಕೋಟಿ ಜೀವನಾಂಶ ಕೊಟ್ಟಿದ್ದಾರೆ. ಆದರೆ ಮಾರ್ಲಾ ಜೊತೆಗೂ ಟ್ರಂಪ್ 3 ವರ್ಷ ಸಂಸಾರ ನಡೆಸಿ ಆಕೆಗೂ ಡಿವೋರ್ಸ್ ಕೊಟ್ರು. ಮೂರನೇ ಪತ್ನಿ ಮೆಲಾನಿಯಾ ಇಬ್ಬರ ನಡುವೆ 19 ವರ್ಷ ಅಂತರ. ಇವಾನಾ ಮಾರ್ಲಾ ನಂತರ ಟ್ರಂಪ್ ಬಾಳಿಗೆ ಎಂಟ್ರಿ ಕೊಟ್ಟಿದ್ದೆ ಮೆಲಾನಿಯಾ. ಸ್ಲೋವೇನಿಯಾದ ಈ ಮಾಡೆಲ್ ಪರಿಚಯ ಆಗಿದ್ದು ಪಬ್ನಲ್ಲಿ. ಇವರಿಬ್ಬರ ನಡುವೆ 19 ವರ್ಷ ವಯಸ್ಸಿನ ಅಂತರವಿದೆ. 2000ನೇ ಇಸವಿಯಲ್ಲಿ ಮೆಲಾನಿಯಾ ಪ್ರೇಮದಲ್ಲಿ ಬಿದ್ದಿದ್ದ ಟ್ರಂಪ್ 5 ವರ್ಷ ಜೊತೆಯಾಗಿ ಓಡಾಡಿದ್ರು. ನಂತರ 2005ರಲ್ಲಿ ಟ್ರಂಪ್ ತಮ್ಮ 59ನೇ ವಯಸ್ಸಿನಲ್ಲಿ ಮೆಲಾನಿಯಾ ಜೊತೆ ಸಪ್ತಪದಿ ತುಳಿದ್ರು. ಆದರೆ ಈ ಬಾರಿ ಚುನಾವಣೆಯ ಪ್ರಚಾರದ ಆರಂಭದಲ್ಲಿ ಮೆಲಾನಿಯಾ ಗೈರಾಗಿದ್ದು ಹಲವು ಅನುಮಾನಗಳು ವ್ಯಕ್ತವಾಗಿದ್ವು. ಆದರೆ ಟ್ರಂಪ್ ಹತ್ಯೆ ಯತ್ನದ ಬಳಿಕ ಮೆಲಾನಿಯಾ ಪತಿಗೆ ಬೆಂಬಲವಾಗಿ ಪೋಸ್ಟ್ ಮಾಡಿ ಎಲ್ಲಾ ವದಂತಿಗಳಿಗೂ ಬ್ರೇಕ್ ಹಾಕಿದ್ರು. ಅಲ್ಲದೆ ಟ್ರಂಪ್ ಜೊತೆಗೆ ಪ್ರಚಾರದಲ್ಲಿ ಕಾಣಿಸಿಕೊಂಡು ಇಬ್ರು ಒಟ್ಟಿಗೆ ಇದ್ದೇವೆ ಅನ್ನೋ ಸಂದೇಶ ರವಾನಿಸಿದ್ರು. 27 ಮಹಿಳೆಯರ ಮೇಲೆ ಟ್ರಂಪ್ ಲೈಂಗಿಕ ದೌರ್ಜನ್ಯ. ಇನ್ನು 3 ಪತ್ನಿಯರ ಜೊತೆ ಸಂಸಾರದ ನಡುವೆಯೂ ಟ್ರಂಪ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. 27 ಮಹಿಳೆಯರು ತಮ್ಮ ಮೇಲೆ ಟ್ರಂಪ್ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ಇದೆಲ್ಲದರ ಮಧ್ಯೆ ಟಾಪ್ ಮಾಡೆಲ್ಗಳು, ಪೋರ್ನ್ ತಾರೆಯರ ಜೊತೆಗಿನ ಟ್ರಂಪ್ ಸಂಬಂಧದ ಬಗ್ಗೆಯೂ ಮಾಧ್ಯಮಗಳು ವರದಿ ಮಾಡಿವೆ. ಈ ಎಲ್ಲಾ ವಿಚಾರಗಳೇ ಟ್ರಂಪ್ರ ರಸಿಕತೆಗೆ ಕನ್ನಡಿ ಹಿಡಿದಿವೆ. ಸುರಸುಂದರಿಯರ ಸಾಂಗತ್ಯ, ಮೋಜು ಮಸ್ತಿ ಟ್ರಂಪ್ಗೆ ರಾಜಕೀಯ ಸೈಡ್ ಎಫೆಕ್ಟ್ಗೆ ಕಾರಣವಾಗಿದೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.